ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್. ನಾನು ಗೌರಿಬಿದನೂರವನು. ನಾನು ಈಗ ಈ ವರ್ಷ ಇಂಜಿನಿಯರಿಂಗ್ ಮುಗಿಸಿ ಈಗ ಜಾಬ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಮೆಡಿಟೇಷನ್ಗೆ ಹೇಗೆ ಬಂದದಂದರೆ ನಮ್ಮ ತಾಯಿಯಿಂದ. ಆಗ 2006 ನಮ್ಮೂರಿನಲ್ಲಿ ತುಂಬ ಧ್ಯಾನ ಪ್ರಚಾರ ನಡೀತಾ ಇತ್ತು. ಅದೇ ಸಮಯದಲ್ಲಿ ನಮ್ಮ ತಾಯಿಯವರು ಅಲ್ಲಿ ಅರವಿಂದ ಸ್ಕೂಲ್ ಅಂತ ಇದೆ, ಅಲ್ಲಿ ಧ್ಯಾನ ಕ್ಲಾಸಸ್ ನಡೀತಾ ಇತ್ತು ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ರಲ್ಲಿ. ಆವಾಗ ಅಲ್ಲಿ ಧ್ಯಾನ ಕಲಿತು ಮನೆಗೆ ಬಂದು ಮನೇಲಿ ಎಲ್ಲರಿಗೂ, ಅಪ್ಪ ನನಗೆ ನಮ್ಮ ಅಣ್ಣಗೆ ಎಲ್ಲರಿಗೂ ಧ್ಯಾನ ಮಾಡಲೇಬೇಕು, ತುಂಬ ಉಪಯೋಗ ಇರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಆವಾಗಿಂದ ನಾವು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಏನಂದರೆ, ನಾವು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಅಮ್ಮವರು ನೀವು ಧ್ಯಾನ ಮಾಡಿದ್ರೇ ನಮ್ಗೆ ಆಚೆ ಆಟ ಆಡೋಕ್ಕೆ ಬಿಡೋದು, ಇಲ್ಲಾಂದರೆ ನೆಕ್ಸ್ಟ್ ಓದೋದು ಆ ಥರ ಹೇಳಿಬಿಟ್ಟಿದ್ರು. ಸೊ ನಾವು ಆಚೆ ಆಟ ಆಡೋಕ್ಕೆ ಹೋಗೋಕ್ಕೋಸ್ಕರ ಆದ್ರೂ ಧ್ಯಾನ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಆಗಿಂದ ಒಂದು 10-15 ಮಿನಿಟ್ಸ್ ಧ್ಯಾನ ಮಾಡ್ತಾನೇ ಇದ್ವಿ. ಸೊ ನಾನು ಅವಾಗಿನ 3rd ಸ್ಟ್ಯಾಂಡರ್ಡ್ ಹಂಗಿದೆ. ಮತ್ತು ಹೀಗೆ ಧ್ಯಾನ ಮಾಡ್ತಾ ಇರುವಾಗ ಎಲ್ಲರೂ ಹೇಳೋ ಥರ ದೊಡ್ಡ ದೊಡ್ಡ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಯಾವುದೂ ಇಲ್ಲ. ಈಗ ಹೆಲ್ತ್ ಇಶ್ಯೂಸಿಂದ ಏನಾದರೂ ಆಗಿ ಬಂದಿರ್ತಾರೆ, ಆ ಥರ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಹಾಗೆ ಧ್ಯಾನಕ್ಕೆ ಬಂದಿದ್ದು, ಹಾಗೆ ಧ್ಯಾನ ಮಾಡ್ಕೊಂಡಿದ್ದೀವಿ. ಇನ್ನು ಹೆಲ್ತ್ ರಿಲೇಟೆಡ್ ಹೇಳಬೇಕಂತಂದರೆ, ಆವಾಗ ಚಿಕ್ಕವನಿದ್ದಾಗ ಬಿಫೋರ್ ಮೆಡಿಟೇಷನ್ ಡಾಕ್ಟರ್ ಹತ್ರ ಹೋಗಿದ್ದೆ ಏನಾದರೂ ನೆನಪಿದೆ ಹೊರತು. ಅದಾದಮೇಲೆ ನಾವು ಇದುವರೆಗೂ ಡಾಕ್ಟರ್ ಹತ್ರ ಹೋಗಿದ್ದೇ ಇಲ್ಲ. ಅದು ರಿಲೇಟೆಡ್ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಏನಂದರೆ, ರೀಸೆಂಟಾಗಿ ಕೊರೋನಾ ಟೈಮಲ್ಲೇ ಅಪ್ಪಗೆ ಇದು ಲೆಕ್ಚರರ್ ಅಪ್ಪ. ಸೊ ಅವ್ರನ್ನ ಕೊರೋನಾ ಡ್ಯೂಟಿಗೆ ಹಾಕಿದರು ವಾರ್ಡ್ ಆಫೀಸರ್ ಆಗಿ. ಸೊ ಅವ್ರು ಎವ್ರಿಡೇ ಅಲ್ಲಿ ಹೋಗಿ ಬರೋದೆಲ್ಲ ಮಾಡುವಾಗ ಒಂದಿನ ಏನಕ್ಕೋ ಕೆಮ್ತಾಯಿದ್ರು. ಸೊ ಏನೋ ನಾರ್ಮಲ್ ಕೆಮ್ಮಿರುತ್ತೆ ಅಂದ್ಕೊಂಡಿದ್ದ ಫಸ್ಟಲ್ಲಿ. ಬಟ್ ಆಮೇಲೆ ಹಾಗೆ ಅಪ್ಪಗೆ ಜ್ವರ ಬಂತು, ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ನಮ್ಮ ಅಣ್ಣ, ನನಗೆ ಎಲ್ಲರಿಗೂ ಜ್ವರ ಬಂತು. ಸೊ ಆವಾಗ ನಮ್ಗೆ ಏನಿಸ್ತಂದರೆ ಸ್ವಲ್ಪ ಸಿಂಪ್ಟಮ್ಸಿಂದ ಸೊ ಕೊರೋನಾ ಇರ್ಬೋದು ಅಂತ ಅನಿಸ್ತು. ನಾವು ಅದಕ್ಕೆ ಮನೆಯಲ್ಲೇ ಕ್ವಾರಂಟೈನ್ ಮಾಡಿಕೊಂಡು ನಾವು ಬರೀ ಧ್ಯಾನ ಮಾಡಿಕೊಂಡು ಉಪವಾಸ ಇದ್ದು ಬರೀ ಜಾಸ್ತಿ ನೀರು ಕುಡ್ಕೊಂಡು ಧ್ಯಾನ ಮಾಡಿಕೊಂಡೇ ಇದ್ಬಿಟ್ವಿ. ಸೊ ಹೀಗೆ ಒಂದು 2 ಡೇಸ್ 3 ಡೇಸಲ್ಲಿ ಒಬ್ಬೊಬ್ಬರಿಗೇ ಹುಷಾರಾಗ್ತಾ ಬಂದ್ವಿ. ಸೊ ಅಷ್ಟು ನಮಗೆ ಕೊರೋನಾ ಸಿಂಪ್ಟಮ್ಸ್ ಇತ್ತು ಅಂತ ನಮ್ಗೆ ಗೊತ್ತಾದಾಗ ಆಗಲೂ ಕೂಡ ಧೈರ್ಯ ಕೆಡದೆ ನಾವು ಜಸ್ಟ್ ಮೆಡಿಟೇಷನಿಂದನೇ ಅದನ್ನು ಕ್ಯೂರ್ ಮಾಡ್ಕೊಂಡಿದ್ದೀವಿ. ಇದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ನಮ್ಮ ಲೈಫಲ್ಲಿ ಹೆಲ್ತ್ ರಿಲೇಟೆಡ್ ಆಗಿ. ಬಿಟ್ಟರೆ ಇನ್ನು ನಾನು ಚಿಕ್ಕವನಿದ್ದಾಗಿಂದನೂ ಓದೋದ್ರಲ್ಲಿ ಆಗಲಿ ಸ್ಪೋರ್ಟ್ಸಲ್ಲಾಗಲಿ ಎಲ್ಲದರಲ್ಲಿ ಇದ್ದೇನೆ. ಸೊ ಧ್ಯಾನಕ್ಕೆ ಬಂದಮೇಲೆ ಇಂಪ್ರೂವ್ ಆಯಿತು ಅಂತ ಹೇಳೋಕ್ಕಿಂತ, ನಾನು ಆ ಟೈಮಲ್ಲಿ ಧ್ಯಾನ ಮಾಡ್ಕೊಂಡಿದ್ದಕ್ಕೇ ಬೇರೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಕೂಡ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಏನಂದರೆ ವಿತ್ ಸ್ಟಡೀಸು, ಸ್ಪೋರ್ಟ್ಸ್ ಅಲ್ಲದೆ ಮ್ಯೂಸಿಕ್ಕು, ಕರಾಟೆ ಇವೆಲ್ಲದನ್ನು ದಿನ ಮ್ಯಾನೇಜ್ ಮಾಡೋದಕ್ಕೆ ನನಗೆ ಧ್ಯಾನ ಹೆಲ್ಪ್ ಮಾಡ್ತು ಅಂತ ಹೇಳ್ತೀನಿ. ಅದಾದಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತಂದರೆ, ಮೆಡಿಟೇಷನಲ್ಲಿ ಒಂದು ಸತಿ ಕೂತಿದ್ದಾಗ ಒಂದು ಹ್ಯಾಮರು ಅದು ಕಲ್ಲನ್ನು ಹೊಡಿತಾ ಇದೆ. ಸೊ ಕಲ್ಲಾಗ ಪೀಸ್ ಆಯಿತು. ನೆಕ್ಸ್ಟು ಅದೇ ಹ್ಯಾಮರ್ ತೊಗೊಂಡು ಸ್ಪಾಂಜಿಗೆ ಹೊಡಿತಾರೆ. ಸ್ಪಾಂಜಿಗೆ ಹೊಡೆದಾಗ ಏನಾಗೋದಿಲ್ಲ, ಹಂಗೆ ಹ್ಯಾಮರ್ ವಾಪಸ್ ಬರುತ್ತೆ. ನಂಗೆ ಈ ಥರ ಸುಮ್ಮನೆ ಹಂಗೆ ವಿಡಿಯೋ ಥರ ಒಂಥರ ವಿಜುವಲೈಸ್ ಕಾಣಿಸ್ತಾಯಿತ್ತು. ಸೊ ನಾನು ಆಮೇಲೆ ಧ್ಯಾನ ಆದಮೇಲೆ ನಮ್ಮ ಅಮ್ಮ ಹತ್ರ ಹೇಳಿದೆ, ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೆ ಅಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಹೇಳ್ತಾಯಿದ್ರು. ಆಗ ಒಬ್ಬರು ಹೇಳ್ತಾಯಿದ್ರು, ನನಗೇನು ಅನ್ನಿಸ್ತು ಅಂದರೆ ಧ್ಯಾನಕ್ಕೆ ಕೂತಿದ್ದಾಗ ಇದು ಏನು ಅಂತ ಅಂದರೆ, ನಾವು ಯಾರಾದ್ರೂ ನಮಗೆ ಹರ್ಟ್ ಮಾಡೋದಕ್ಕೆ ಅಥವಾ ಏನಾದರೂ ಬೈದಾಗ ಇಲ್ಲ, ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಎಷ್ಟೊಂಥರ ನಾವೇ ಪೀಸ್ ಆಗ್ತೀವಿ. ಅಂದರೆ ನಮ್ಮಲ್ಲೇ ಒಂದು ನೆಗೆಟಿವ್ ಇದಾಗುತ್ತೆ. ಅದೇ ನಾವು ಸ್ಪಾಂಜ್ ಥರ ರಿಯಾಕ್ಟ್ ಮಾಡ್ದಿರ ಇದ್ದರೆ ಅವ್ರು ಏನೇ ಹರ್ಟ್ ಮಾಡಿ ಟ್ರೈ ಮಾಡೋದು ಅದು ಹಂಗೆ ವಾಪಸ್ ಹೋಗುತ್ತೆ. ಆ ಥರ ಆಯಿತು. ಸೊ ಅದಕ್ಕೆ ಆವಾಗಿಂದ ಅದಕ್ಕೂ ಮುಂಚೆ ನಂಗೆ ತುಂಬ ಕೋಪ ಇರ್ತಾಯಿತ್ತು, ಜಾಸ್ತಿ ಕೋಪ ನನಗಿತ್ತು. ಬಟ್ ಇದಾದಮೇಲಿಂದ ಅದೇನೋ ಕೋಪ ಅದೇ ಕಡಿಮೆ ಆಗಿದೆ ಒಂದಷ್ಟು. ಏನಾದರೂ ಅಂದ್ರೂ ನಾನು ಅಷ್ಟು ತಲೆ ಕೆಡ್ಸ್ಕೊಳೋದಿಲ್ಲ. ಅದು ಹಾಗೇ ಇಗ್ನೋರ್ ಮಾಡಿಕೊಂಡು ಆರಾಮಾಗಿ ಹ್ಯಾಪಿಯಾಗಿರ್ತೇನೆ. ನಾನು ಹೇಳೋದೇನೆಂದರೆ, ಎಲ್ಲ ಧ್ಯಾನ ಅಂದರೆ ಬರೀ ಏಜ್ ಆಗಿರೋರು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಹುಡುಗರು ಕೂಡ ಅಂದರೆ ಯೂತ್ಸ್ ಕೂಡ ಧ್ಯಾನ ಮಾಡಬೇಕು. ಆವಾಗ ಅವ್ರಿಗೆ ಹೇಗೆ ಲೈಫನ್ನು ಲೀಡ್ ಮಾಡಬೇಕು, ನಾವು ಹೇಗೆ ಒಂದು ಡಿಸಿಷನ್ ಮೇಕಿಂಗ್ ಮಾಡಬೇಕು ಅನ್ನೋದೆಲ್ಲ ಒಂದು ಐಡಿಯಾ ಇರುತ್ತೆ.
ಸೊ ಹುಡುಗರು ಯೂತ್ಸ್ ಕೂಡ ಧ್ಯಾನ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ರೀತಿ ನೀವು ಬೇರೆಯವರ ಎಷ್ಟೊಂದು ಜನ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಕೇಳಿ ಅವರವರ ಅನುಭವಗಳನ್ನ ತಿಳ್ಕೊಳ್ಬೇಕಂತಂದರೆ PMC ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.